ಆ ತಾಯಿ ದುಃಖ ಕಡಿಮೆ ಆಗದೆ ಈ ಊರಿನ ದರಿದ್ರ ತೊಲಗೋದಿಲ್ಲ. ಪೂಜೆನೂ ನಡೆಯೋದಿಲ್ಲ, ವಿಧಿ ವಿಧಾನಗಳು ನಡೆಯೋದಿಲ್ಲ. ತಾಯಿ ಆಗೋ ಭಾಗ್ಯನೇ ಇಲ್ಲದೆ ಬಂಜಗಳ ಊರಾಗ್ತಿದೆ. ಮಾರಮ್ಮ ತಾಯಿ, ನಿನ್ ದುಃಖ ಯಾವಾಗ ಕಡಿಮೆ ಆಗುತ್ತೆ? ಈ ಊರಿಗೆ ಅಂಟ್ಕೊಂಡಿರೋ ಅನಿಷ್ಟ ಯಾವಾಗ ತೊಲಗುತ್ತೆ ತಾಯಿ? ನಿನ್ನ ಪೂಜೆ ಮಾಡೋನಾಗಿ ಈ ಊರಿನ ಶಾಂತಿಗೋಸ್ಕರ ನನ್ನನ್ನೇ ನಾನು ಬಲಿ ಕೊಡೋಕ್ಕೂ ಸಿದ್ಧ. ನಿನ್ನ ಕಣ್ಣೀರು ಶಾಪವಾಗಿ ಶಾಂತಿ ಇಲ್ಲದೆ ಈ ಊರೇ ನರಕಯಾತನೆ ಪಡ್ತಿದೆ ತಾಯಿ. ನಮ್ಮನ್ನು ಕ್ಷಮಿಸ್ಬಿಡು ತಾಯಿ, ನಮ್ಮನ್ನು ಕರುಣಿಸು ತಾಯಿ, ಕರುಣಿಸು. ಪಶುಪತಿ, ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆ ಮಗು ಮಾತ್ರ ಯಾವುದೇ ಕಾರಣಕ್ಕೂ ಬದುಕುಳಿಬಾರ್ದು. ಆ ಮಗು ಗಡಿ ದಾಟಿ ಹೋಗಿದೆ. ಅವಳು ಪ್ರಾಣ ಹೇಗೆ ತೆಗಿಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲಿದ್ದಾರೆ ಅಂತ ಗೊತ್ತಾಗ್ದೆ ಅವಳು ಮತ್ತೆ ರಾಜಮ್ಮನ್ನ ನಾನು ಎಲ್ಲಿ ಅಂತ ಹೋಗಿ ಹುಡುಕ್ಲಿ? ಅವರಿರೋ ಜಾಗ ಹೇಳಿದ್ರೆ ಸಾಕಾಗಲ್ಲ. ಶವವಾಗಿ ನೋಡ್ಬೇಕು. ಎಷ್ಟು ಬೇಕಾದ್ರೂ ಕೊಡ್ತೀನಿ, ನೀನ್ ಏನು ಕೇಳಿದ್ರು ಕೊಡ್ತೀನಿ. ಪಶುಪತಿ ಯೋಚನೆ ಮಾಡ್ತಾ ಇದ್ದಾನ. ಪ್ರಯೋಗ ಮಾಡು ಪಶುಪತಿ, ನೀನು ಬೇತಾಳ ಶಕ್ತಿನ ಪ್ರಯೋಗ ಮಾಡು. ಪಶುಪತಿ, ಯಾಕ ಕಿರಿಸ್ತಿದ್ಯಾ? ಯಾಕಷ್ಟು ಕೋಪ? ಮತ್ತ ನಗು ಏನು? ಕೂಸು. ಆ ಕೂಸ್ನ ಮೇಲ್ ಕಳಿಸೋದಕ್ಕೆ ಬೇತಾಳ ಶಕ್ತಿ ಬೇಕಾ? ನನ್ನ ಮಂತ್ರಶಕ್ತಿನೇ ಸಾಕು. ಮಂತ್ರನೋ ತಂತ್ರನೋ ಆದಷ್ಟು ಬೇಗ ಪ್ರಯೋಗ ಮಾಡು. ಭದ್ರಾವತಿ, ನೀನು ಧೈರ್ಯ ಗೆಡಬೇಡ. ನೀನ್ ನಿಶ್ಚಿಂತೆಯಾಗಿ ಹೊರಡು. ಬಾ, ಬೇಗ ಬಾ. 7 ತಲೆಮಾರಿಂದ ಈ ಊರಿನ ನಿರೀಕ್ಷೆನ ಆ ನಾಗಮ್ಮ ತಾಯಿಯಿಂದ ತೀರ್ಸು. ಬಾ, ಬೇಗ ಬಾ. ಬಾ, ಬೇಗ ಬಾ. ಬೇಗ ಬಾ. ಏನಾಯ್ತು?
ಆ ಚೌಡಮ್ಮ ತಾಯಿ ದುಃಖ ಕಳೀತು. ಚೌಡಮ್ಮ ತಾಯಿ ನಗ್ತಾ ಇದ್ದಾಳೆ. ಇಷ್ಟು ವರ್ಷ ಆದ್ಮೇಲೆ ನಗ್ತಾ ಇದ್ದಾಳೆ. ಈ ಊರಿನ ದೋಷ ಎಲ್ಲ ಕಳೀತು. ಚೌಡಮ್ಮ ತಾಯಿ ನಗ್ತಾ ಇದ್ದಾಳೆ. ಈ ವಜ್ರ ನಿಮ್ಗೆ ರಕ್ಷಣೆ ಕೊಡುತ್ತೆ. ಚೌಡಮ್ಮ ತಾಯಿಗೆ ಜೈ! ಚೌಡಮ್ಮ ತಾಯಿಗೆ ಜೈ! ಚೌಡಮ್ಮ ತಾಯಿಗೆ! ಚೌಡಮ್ಮ ತಾಯಿಗೆ! ಚೌಡಮ್ಮ ತಾಯಿಗೆ! ಅಮ್ಮ ಚೌಡಮ್ಮ ತಾಯಿ, ಈ ಪುಣ್ಯನ ನೀನೇ ಕಾಪಾಡ್ಬೇಕಮ್ಮ. ನೀನೇ ನಮ್ಮನ್ನ ರಕ್ಷಣೆ ಮಾಡ್ಬೇಕಮ್ಮ. ಕರುಣೆ ತೋರಿಸ್ತಾ ತಾಯಿ, ಕರುಣೆ ತೋರಿಸ್ತಾ. ಅಮ್ಮ ಅಮ್ಮ ಈ ವಜ್ರ ನಿಮ್ಗೆ ರಕ್ಷಣೆ ಕೊಡುತ್ತೆ. ಅಮ್ಮ ಅಮ್ಮ ನಾಗಮ್ಮ ತಾಯಿ, ಅಮ್ಮ ಅಮ್ಮ ಗ್ರಾಮ ದೇವತೆಯಾಗಿ ನನ್ನ ಮಗುನ ನೀನು ಮಡ್ಲಿಗೆ ತಗೊಂಡಿದೀಯಾ. ನಿನ್ನ ನೆರಳಲ್ಲಿ ಅವಳನ್ನ ಚೆನ್ನಾಗಿ ಬೆಳೆಸು. ನಿನಗೆ ಜೊತೆಯಾಗಿ ನಾನಿದ್ದೀನಿ. ಚೌಡಮ್ಮ ತಾಯಿಗೆ! ಚೌಡಮ್ಮ ತಾಯಿಗೆ! ಚೌಡಮ್ಮ ತಾಯಿಗೆ! ಚೌಡಮ್ಮ ತಾಯಿಗೆ! ಚೌಡಮ್ಮ ತಾಯಿಗೆ! ಅಯ್ಯೋ, ಏನಾಯ್ತು? ಇವ್ರಿಗೆ ಬಿದ್ದೋಗ್ಬಿಟ್ಟಿದಾರಲ್ಲ. ಏನಾಯ್ತು? ಅಮ್ಮ ಎದ್ದೇಳಮ್ಮ, ಎದ್ದೇಳಮ್ಮ. ಅಮ್ಮ ತಾಯಿ, ಚೌಡಮ್ಮ ತಾಯಿ, ಕರುಣಿಸ್ದ್ಯಾ ತಾಯಿ, ನಮ್ಮೇಲೆ ಕನಿಕರ ತೋರ್ದ್ಯಾ ತಾಯಿ. ಅಲ್ಲೋಡಿ, ಆ ನಾಗಮ್ಮ ತಾಯಿ ನಮ್ಮನ್ನ ಕರುಣಿಸಿದ್ದಾಳೆ. ಆ ತಾಯಿನೇ ಈ ಮಗು ರೂಪದಲ್ಲಿ ನಮ್ಮನ್ನು ರಕ್ಷಿಸೋಕೆ, ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಈ ಮಗು ರೂಪದಲ್ಲಿ ಹುಟ್ಟಿದಾಳೆ. 13 ವರ್ಷಗಳ ಶಾಪ ವಿಮೋಚನೆ ಆಯ್ತು. ಆ ತಾಯಿಗೆ ಜೈಕಾರ ಹಾಕಿ. ಚೌಡಮ್ಮ ತಾಯಿಗೆ! ಚೌಡಮ್ಮ ತಾಯಿಗೆ! ಚೌಡಮ್ಮ ತಾಯಿಗೆ! ವರ್ಮ, ಮಾಡೋಕೊರಟಿರೋ 108 ಹೋಮಗಳಲ್ಲಿ ಇದು ಮೊಟ್ಟ ಮೊದಲನೇದು. ಭಕ್ತಿ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡಿ. ಅನಿರುದ್ಧ ಖಂಡಿತ ಪೂರ್ಣಾಯುಷ್ಯ ಪಡ್ಕೋತಾನೆ. ಹಾಗೆ ಆಗ್ಲಿ ಗುರುಗಳೇ. ವರ್ಮ, ಅಗ್ನಿಗೆ ಆಹ್ವಾನ ನೀಡಿ ಹೋಮ ಪ್ರಾರಂಭ ಮಾಡೋಣ. ಆಯ್ತು ಗುರುಗಳೇ.
ಅನಿರುದ್ಧನ ಕ್ಷೇಮಕ್ಕೋಸ್ಕರ 108 ಮೃತ್ಯುಂಜಯ ಹೋಮ ಪೂರ್ತಿಯಾಗೋವರೆಗೂ ಅವನಿಗೆ ಸಂಪೂರ್ಣ ಪ್ರಾಣ ರಕ್ಷಣೆ ಸಿಗಲ್ಲ. ಸ್ವಾಮಿ, ನಿರ್ವಿಘ್ನವಾಗಿ ನಡೆಸೋ ಶಕ್ತಿನ ನೀನೇ ಕೊಡು. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸರ್. ಪ್ಲೀಸ್ ಬಿ ಸೀಟೆಡ್. ಮುಖ್ಯ ಅತಿಥಿಗಳು ವೇದಿಕೆ ಮೇಲೆ ಬಂದಿದ್ದಾರೆ. ಇವತ್ತಿನ ಈ ಸಭೆಯ ನಾಯಕರಾದ ಗೋಲ್ಡ್ ಮೆಡಲ್ ವಿನ್ನರ್ ಆದ ನಮ್ಮ ಅನಿರುದ್ಧನ್ನ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ಲೀಸ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಅನಿರುದ್ಧನ ಎಲ್ರಿಗೂ ಪರಿಚಯ ಮಾಡಿಕೊಡೋದಕ್ಕೆ ಪ್ರೊಫೆಸರ್ ಚಕ್ರಪಾಣಿ ಸ್ಯಾಂಡಿಲ್ ಅವರನ್ನ ಕೋರ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಅನಿರುದ್ಧನ ಪರಿಚಯ ಮಾಡಿಸ್ಬೇಕು ಅಂದ್ರೆ ನನಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ಹಿ ಇಸ್ ಅ ವೆರಿ ಬ್ರಿಲಿಯಂಟ್ ಯಂಗ್ ಮ್ಯಾನ್. ಅನಿರುದ್ಧ್ ಮಾಡಿರುವಂತ ಥೀಸಿಸ್ಗೆ PhD ಸಿಗುತ್ತೆ ಅನ್ನೋ ವಿಷಯ ತುಂಬಾನೇ ಖುಷಿ ಕೊಡುವಂತ ವಿಷಯ. ಆತ ತಗೊಂಡಿರೋ ಸಬ್ಜೆಕ್ಟ್ ತುಂಬಾನೇ ಡಿಫರೆಂಟ್. ಸ್ನೇಕ್ಸ್ ಅಂಡ್ ಹ್ಯೂಮನ್ ರಿಲೇಷನ್ಸ್. ಹಾವುಗಳು ಸೇಡಿಟ್ಕೊಳ್ಳುತ್ತೆ ಅಂತ, ಅದರ ಆರಾಧನೆಗೆ ತುಂಬಾ ಇತಿಹಾಸ ಕಥೆಗಳಿದೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅದೆಲ್ಲ ಟ್ರ್ಯಾಶ್, ಮೂಢನಂಬಿಕೆ, ಹುಚ್ಚು ಭಕ್ತಿ ಅಂತ ತಾನು ಮಾಡಿರುವಂತ PhD ಇಂದ ನಿರೂಪಿಸಿದ್ದಾನೆ. ಅನಿರುದ್ಧ್, ಕಮ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ನನ್ನನ್ನು ಇಷ್ಟು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದ. ಚಿಕ್ಕ ವಯಸ್ಸಿಂದ ನನಗಿರೋ ಇಂಟ್ರೆಸ್ಟೇ ಸ್ನೇಕ್ ಮೇಲೆ ರಿಸರ್ಚ್ ಮಾಡೋದಕ್ಕೆ ಕಾರಣ. ಮನುಷ್ಯರಿಗೂ ಹಾವಿಗೂ ಬಿಡಕ್ಕಾಗದೇ ಇರೋ ಬಂಧ ಇದೆ ಅಂತ ಹೇಳ್ತಾರೆ. ಪೂಜೆಗಳನ್ನು ಮಾಡ್ತಾರೆ, ವ್ರತಗಳನ್ನು ಮಾಡ್ತಾರೆ, ಉಪವಾಸನೂ ಇರ್ತಾರೆ. ಕಶ್ಯಪ ಮುನಿಗೆ 2 ಹೆಂಡ್ತಿರಿದ್ರಂತೆ. ಒಬ್ರು ಕದ್ರು, ಮತ್ತೊಬ್ರು ವಿನತ. 500 years. ಕದ್ರುನ ಜಾತಕದ ಪ್ರಕಾರ ಶೇಷ, ವಾಸುಕಿ, ತಕ್ಷಕ, ಕಾಳಿಯನಂತವರು ಹುಟ್ಟಿದ್ರು ಅಂತ ತುಂಬಾ ಜನ ನಮಗೆ ಕತೆ ಹೇಳಿದ್ದಾರೆ. ಇದಾದ 500 ವರ್ಷಗಳ ನಂತರ ವಿನುತಳಿಗೆ ಗರುಡ ಮಗ ಹುಡ್ದ ಅಂತ ಕೆಲವೊಬ್ರು ಹೇಳ್ತಾರೆ. ಇದೆಲ್ಲ ಒಂದು ಹಿಸ್ಟ್ರಿ ಅಂತ ಹೇಳಿ ಇವ್ರು ಎಲ್ಲರಿಗೂ ನಾವು ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಇದೆಲ್ಲ ಟ್ರ್ಯಾಶ್. ನಾವು ಪೂಜೆ ಮಾಡ್ತಾನೆ ಇದ್ದೀವಿ. ಆದ್ರೂ ಕೂಡ ಎವ್ರಿ ಇಯರ್ ವರ್ಲ್ಡ್ ವೈಡ್ ಅಲ್ಲಿ 50 ಲಕ್ಷ ಜನ ಹಾವು ಕಚ್ಚಿ ಸಾಯ್ತಾನೆ ಇದ್ದಾರೆ. ಹಾಗಾದ್ರೆ ಎಲ್ಲಿ ಹೋಯ್ತು ಮಾನವ ಸಂಬಂಧ, ಪೂಜಾ ಫಲ ಎಲ್ಲ? ನಮ್ಮ ದೇಶದಲ್ಲಿ 250 ಟೈಪ್ಸ್ ಆಫ್ ಸ್ನೇಕ್ಸ್ ಇದಾವೆ. ಅದರಲ್ಲಿ 52 ಟೈಪ್ಸ್ ಪಾಯ್ಸನಸ್.
ಐರ್ಲ್ಯಾಂಡ್, ನ್ಯೂಜಿಲ್ಯಾಂಡ್, ಐಸ್ಲ್ಯಾಂಡ್ ಇವುಗಳನ್ನ ಬಿಟ್ಟು ಪ್ರಪಂಚದ ಎಲ್ಲ ದೇಶಗಳಲ್ಲೂ ಸ್ನೇಕ್ಸ್ ಇದಾವೆ. ಆದ್ರೆ ಇಟ್ ಇಸ್ ಜಸ್ಟ್ ಅ ರೆಪ್ಟೈಲ್. ದೇವರು ದೇವತೆಗಳು ಅನ್ನೋದೆಲ್ಲ ನಮ್ಮ ಹುಚ್ಚುತನ. ಅವುಗಳ ಮಕ್ಕಳನ್ನ ಅವುಗಳೇ ನುಂಗ್ತವೆ. ಮತ್ತು ಅವುಗಳು ನಾವು ಹೇಗೆ ಒಂದೇ ಥರ ಆಗ್ತೀವಿ? ಹಾವಿಗೆ ಕಿವಿ ಕೇಳಿಸುತ್ತೆ ಅನ್ನೋದೇ ದೊಡ್ಡ ಸುಳ್ಳು. ಅವುಗಳಿಗೆ ಗಾಳಿಯಲ್ಲಿ ವೈಬ್ರೇಷನ್ ಮಾತ್ರ ಫೀಲ್ ಆಗುತ್ತೆ ಅಷ್ಟೇ. ಆಕ್ಚುಲಿ ಅದಕ್ಕೆ ಹಾಲೆ ವಿಷ. ಆದ್ರೆ ನಾವುಗಳು ಲೀಟರ್ ಮೇಲೆ ಲೀಟರ್ ಹಾಲ್ಗಳನ್ನ ಹುತ್ತಾಕ್ ಹಾಕ್ತಾನೆ ಇರ್ತೀವಿ. ಅದೆಲ್ಲ ವೇಸ್ಟ್ ಆಗ್ತಾ ಇದೆ. ಕಾಲುಮೆಲ್ಲ ಆರಿಜಿನ್ ಅನ್ನೋ ಬೋನ್ ಮುಖಾಂತರನೇ ಹಾವುಗಳಿಗೆ ಸೆನ್ಸ್ ಆಗುತ್ತೆ ಅಷ್ಟೇ. ಆಶೀರ್ವಾದ ಮಾಡುತ್ತೆ, ಬೇಡಿದ್ದನ್ನ ನೀಡುತ್ತೆ, ಸೇಡ್ ತೀರಿಸ್ಕೊಳ್ಳುತ್ತೆ, ಪ್ರಾಣನ್ನು ತೆಗೆಯುತ್ತೆ. ಇವೆಲ್ಲವೂ ನಾನ್ ಸೆನ್ಸ್. ನಾನು ರಿಸರ್ಚ್ ಅಲ್ಲಿ ಪ್ರೂವ್ ಮಾಡಿರೋದು ಇದೆ. ಎದುರುಗಡೆ ಇರೋ ಆಬ್ಜೆಕ್ಟಿನ ಮೂವ್ಮೆಂಟ್ ಇಂದ ಅದು ತನ್ನ ಹೆಡೆನ ಅಲ್ಗಾಡಿಸುತ್ತೆ. ಮೂವ್ಮೆಂಟ್ ಅನ್ನ ನಿಲ್ಸಿದ್ರೆ ಅದು ಕಚ್ಚಕ್ ಬರುತ್ತೆ. ನಾಗಸ್ವರಕ್ಕೆ ತಲೆ ಅಲ್ಗಾಡಿಸುತ್ತೆ ಅನ್ನೋದು ತಪ್ಪು. ಅದು ಜಸ್ಟ್ ನಮ್ಮ ವೈಬ್ರೇಷನ್ ಅನ್ನ ಫೀಲ್ ಮಾಡುತ್ತೆ. ಇವೆಲ್ಲವನ್ನ ನಾನು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ದೀನಿ. ಇದೇ ಕಾರಣಕ್ಕೆ ಇವತ್ತು ನನಗೆ PhD ಸಿಕ್ಕಿರೋದು. ಥ್ಯಾಂಕ್ ಯು ಆಲ್. ಅಷ್ಟಕ್ಕೂ ನೀವು ಈ ಸಬ್ಜೆಕ್ಟ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ? ನನ್ನ ಅಮ್ಮನಿಗೋಸ್ಕರ.